ಚರಿತ್ರೆಯ ಪುಟಗಳನ್ನು ಒಮ್ಮೆ ಆಳವಾಗಿ ನೋಡಿದರೆ ಕೆಲವು ಹೆಸರುಗಳನ್ನು ಕೇಳಿದ ತಕ್ಷಣ ನಮಗೆ ತಿಳಿಯದ ಒಂದು ರೀತಿಯ ನಡುಕ ಹುಟ್ಟುತ್ತದೆ. ಊರುಗಳೇ ಶ್ಮಶಾನಗಳಾಗಿ ಮಾರ್ಪಟ್ಟ ಭಯಾನಕ ದೃಶ್ಯಗಳು ಕಣ್ಣು ಮುಂದೆ ಕದಲಾಡುತ್ತವೆ. ಆ ನರಮೇಧ ಎಷ್ಟು ಭಯಂಕರವಾಗಿ ನಡೆಯಿತು ಎಂದರೆ ಮನುಷ್ಯರ ಸುಳಿವೇ ಇಲ್ಲದಂತೆ ಆ ಪ್ರದೇಶಗಳಲ್ಲಿ ದಟ್ಟ ಅರಣ್ಯಗಳು ಬೆಳೆದು ಬಂದವು. ಆಶ್ಚರ್ಯಕರವಾಗಿ ಈ ಬದಲಾವಣೆಯಿಂದ ವಾತಾವರಣದಿಂದ ಏಕಕಾಲಕ್ಕೆ 7 ಮಿಲಿಯನ್ ಟನ್ನುಗಳು ಕಾರ್ಬನ್ ಡೈಆಕ್ಸೈಡ್ ತೊಲಗಿ ಹೋಯಿತು ಎಂದು ಪರಿಸರ ವಿಜ್ಞಾನಿಗಳು ಹೇಳುತ್ತಾರೆ. ಪ್ರಪಂಚದ ಅತ್ಯಂತ ಕ್ರೂರ ಮಾರಣಹೋಮವನ್ನು ಸೃಷ್ಟಿಸಿದ ಒಬ್ಬ ರಾಕ್ಷಸ ತನ್ನ ಉದ್ದೇಶವಿಲ್ಲದೆಯೇ ಪರಿಸರಕ್ಕೆ ಇಷ್ಟೊಂದು ದೊಡ್ಡ ಉಪಕಾರ ಮಾಡಿ ಹೋದನು. ಅವನ ಕತ್ತಿಯ ಅಂಚಿನಲ್ಲಿ, ಭಯದ ಗುಪ್ಪಿಟಿನಲ್ಲಿ ಒಂದು ಕಾಲದಲ್ಲಿ ಪ್ರಪಂಚದ 22% ಭೂಪ್ರದೇಶ ನರಳಿಹೋಯಿತು. ಚರಿತ್ರೆಯ ಪುಸ್ತಕಗಳಲ್ಲಿ ಎಷ್ಟೋ ಕತ್ತಲ ರಹಸ್ಯಗಳನ್ನು ಅಡಗಿಸಿಟ್ಟ ಆ ನಿಯಂತ್ರಕ ಬೇರ್ಯಾರೂ ಅಲ್ಲ, ಚರಿತ್ರೆ ಕಂಡ ಅತ್ಯಂತ ಕ್ರೂರ ಮಂಗೋಲಿಯನ್ ಸಾಮ್ರಾಟ್ ಚೆಂಗೀಸ್ ಖಾನ್. ಅವನ ರಾಕ್ಷಸತ್ವಕ್ಕೆ ಅಳತೆಗೋಲು ಒಂದೇ ಆಜ್ಞೆ, ಕೇವಲ 1 ಗಂಟೆ ಸಮಯ. ಆ ದೇಶದ 80% ಜನಸಂಖ್ಯೆ ತುಡಿಚಿಹೋಯಿತು. ಸುಮಾರು 17,000ದಿಂದ 50,000 ಪ್ರಾಣುಗಳು ಗಾಳಿಯಲ್ಲಿ ಕಲಸಿ ಹೋದವು. ಈ ವಿನಾಶದ ಹಿಂದಿನ ಪ್ರತೀಕಾರ ಎಷ್ಟು ಭಯಂಕರವಾದುದು ಎಂದು ಹೇಳಲು ಇರಾನ್ನ ನಿಶಾಪುರ್ ನಗರವೇ ಸಾಕ್ಷಿ. ತನ್ನ ಮಗಳ ಗಂಡನನ್ನು ಯಾರೋ ಒಬ್ಬ ಬಿಲ್ಲುಗಾರ ಬಾಣದಿಂದ ಹೊಡೆದು ಕೊಂದನೆ ಎಂಬ ಸುದ್ದಿ ಕೇಳಿದ ಚೆಂಗೀಸ್ ಖಾನ್ ರಕ್ತ ಉಕ್ಕಿ ಹರಿಯಿತು. ಪ್ರತೀಕಾರದಲ್ಲಿ ಉರಿದ ಅವನು ಅಳಿಯನ ಸಾವಿಗೆ ಬದಲಾಗಿ ನಿಶಾಪುರ್ ನಗರದ ಜನರೆಲ್ಲರನ್ನೂ ಊಚಕೋತ ಕೊಯ್ದನು. ಮನುಷ್ಯರನ್ನು ಮಾತ್ರವಲ್ಲ, ಆ ಬೀದಿಗಳಲ್ಲಿ ತಿರುಗುವ ನಾಯಿಗಳನ್ನು, ಬೆಟ್ಟುಗಳನ್ನು ಕೂಡ ಬಿಡದೆ ಪ್ರಾಣವುಳ್ಳ ಪ್ರತಿಯೊಂದನ್ನೂ ನಾಶ ಮಾಡಿದನು. ಭವಿಷ್ಯದಲ್ಲಿ ತನ್ನ ಕುಟುಂಬದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಶತ್ರುಗಳ ಹೃದಯಗಳು ಪಟಪಟ ಬಿರಿಯುವಂತೆ ಕೊಯ್ದ ಮನುಷ್ಯರ ತಲೆಗಳಿಂದ ಒಂದು ದೊಡ್ಡ ಪಿರಮಿಡ್ ಕಟ್ಟಿಸಿದನು. ಆದರೆ ಪ್ರಪಂಚವನ್ನೇ ನಡುಗಿಸಿದ ಈ ಮಹಾಸಾಮ್ರಾಜ್ಯದ ರಾಜನ ಪಯಣ ಹೂವಿನ ಹಾಸಿಗೆಯ ಮೇಲೆ ಆರಂಭವಾಗಲಿಲ್ಲ. ಅವನ ಬಾಲ್ಯವೆಲ್ಲ ಸಾವು ಬದುಕಿನ ನಡುವೆಯೇ ಸಾಗಿತು. 1172ರಲ್ಲಿ ಮಂಗೋಲಿಯಾ ಉತ್ತರ ಭಾಗದ ಓನನ್ ನದಿಯ ದಡದಲ್ಲಿ ಒಂದು ಸಣ್ಣ ಗಿರಿಜನ ತಂಡದಲ್ಲಿ ಜನಿಸಿದನು. ತಾಯಿ ಹೋಯಲುನ್, ತಂದೆ ಯೇಸುಗೆ, 3 ಸ್ವಂತ ಅಣ್ಣ ತಮ್ಮಂದಿರು, ಒಬ್ಬ ತಂಗಿ, 2 ಸವತಿ ಸಹೋದರರು. ಇದು ಅವನ ಕುಟುಂಬ. ಚಿಕ್ಕಂದಿನಲ್ಲಿ ಅವನ ಹೆಸರು ಚೆಂಗೀಸ್ ಖಾನ್ ಅಲ್ಲ, ಕೇವಲ ತೆಮುಜಿನ್. 10 ವರ್ಷ ವಯಸ್ಸಿಗೆ ತಂದೆಯನ್ನು ಶತ್ರುಗಳು ವಿಷ ಹಾಕಿ ಕೊಂದರು. ನಾಯಕನಿಲ್ಲದ ಆ ಕುಟುಂಬವನ್ನು ತಂಡದ ಜನರು ಅರಣ್ಯಕ್ಕೆ ತಳ್ಳಿದರು. ಯಾರೂ ಸಹಾಯ ಮಾಡದೆ, ತಿನ್ನಲು ಆಹಾರವಿಲ್ಲದೆ ಕಚ್ಚಾ ಮಾಂಸ ತಿಂದು ಬದುಕಿದರು. ಆ ಕತ್ತಲ ದಿನಗಳೇ ಅವನನ್ನು ಬಲಶಾಲಿಯನ್ನಾಗಿ ಮಾಡಿದವು. ನನ್ನ ತಂದೆಯನ್ನು ಕೊಂದರು, ನನ್ನವರೇ ನನ್ನನ್ನು ಬಿಟ್ಟುಬಿಟ್ಟರು. ಹಸಿವಿನಿಂದ ಅಲೆದು ಕಚ್ಚಾ ಮಾಂಸ ತಿಂದೆ. ಆ ನೋವುಗಳೇ ನನ್ನನ್ನು ಬಲಪಡಿಸಿದವು. ಪ್ರಪಂಚವನ್ನು ಜಯಿಸುವ ಶಕ್ತಿಯನ್ನು ನನ್ನ ನರನಾಡಿಗಳಲ್ಲಿ ತುಂಬಿದವು ಎಂದು ನಂತರ ಕಾಲದಲ್ಲಿ ಅವನು ಆ ಕಷ್ಟಗಳನ್ನು ನೆನೆಸಿಕೊಂಡನು. ನಿಜವಾಗಿಯೂ ಚೆಂಗೀಸ್ ಖಾನ್ ಒಬ್ಬ ಮಹಾರಾಜನಾಗುವ ಬುನಾದಿ 7 ವರ್ಷ ವಯಸ್ಸಿನಲ್ಲೇ ಬಿದ್ದಿತ್ತು. ತಂದೆಯ ಬಳಿಯೇ ಯುದ್ಧತಂತ್ರಗಳನ್ನು ಕಲಿತನು. ನಾಯಕತ್ವ ಗುಣಗಳು ಅವನಲ್ಲಿ ಹುಟ್ಟುವಾಗಲೇ ಇದ್ದವು. 10 ವರ್ಷ ವಯಸ್ಸಿನಲ್ಲಿ 10 ವರ್ಷದ ಬೋರ್ಟೆ ಎಂಬ ಹುಡುಗಿಯೊಂದಿಗೆ ಅವನಿಗೆ ಮದುವೆಯಾಯಿತು. ಅವಳನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ತೆಮುಜಿನ್ಗೆ 12 ವರ್ಷ ವಯಸ್ಸಿನಲ್ಲಿ ಮತ್ತೊಂದು ತಿರುಗುಬಳೆ ಬಂದಿತು. ಪಕ್ಕದ ತಂಡದವರು ಅವಳ ಹೆಂಡತಿಯನ್ನು ಕದ್ದೊಯ್ದರು. ಅಲ್ಲೇ ಆ ಕ್ಷಣದಲ್ಲೇ ಒಂದು ಸಾಮಾನ್ಯ ಹುಡುಗನಲ್ಲಿ ನಿದ್ರಿಸುತ್ತಿದ್ದ ಕ್ರೂರ ಯೋಧ ಎಚ್ಚರಗೊಂಡನು. ಚಿಕ್ಕ ವಯಸ್ಸಿನಲ್ಲೇ ಸುತ್ತಲಿನ ತಂಡಗಳನ್ನು ಒಗ್ಗೂಡಿಸಿ ಶತ್ರುಗಳ ಮೇಲೆ ದಂಡೆತ್ತಿ ತನ್ನ ಹೆಂಡತಿಯನ್ನು ಹಿಂದಕ್ಕೆ ತಂದನು. ಆದರೆ ವಿಧಿ ಮತ್ತೊಂದು ಪರೀಕ್ಷೆ ಇಟ್ಟಿತು. ತಂದೆ ಜೀವದಲ್ಲಿದ್ದಾಗ ಅಂಡಗೊಡ್ಡಿದ ಸ್ವಂತ ಅಣ್ಣ ಜಮೂಕ ತಂದೆಯ ಮರಣದ ನಂತರ ಶತ್ರುವಾಗಿ ಬದಲಾದನು. ಇಬ್ಬರ ನಡುವಿನ ಭಯಂಕರ ಯುದ್ಧದಲ್ಲಿ 17 ವರ್ಷವೂ ತುಂಬಿರದ ಆ ಹುಡುಗ ತನ್ನ ಸ್ವಂತ ಅಣ್ಣನನ್ನೇ ಅತ್ಯಂತ ಕ್ರೂರವಾಗಿ ಕೊಂದು ಗೆದ್ದನು. ಅವನ ಪರಾಕ್ರಮ, ಬುದ್ಧಿಚಾತುರ್ಯ ನೋಡಿ ಮಂಗೋಲಿಯನ್ನರು ಅವನನ್ನು ತಮ್ಮ ನಾಯಕನಾಗಿ ಅಂಗೀಕರಿಸಿದರು. 1206ರಿಂದ 1227ರ ನಡುವೆ ತನ್ನ ಬುದ್ಧಿಬಲ ಮತ್ತು ಭುಜಬಲದಿಂದ ಚೀನಾ, ಇರಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೇನಿಸ್ತಾನ್, ಹಂಗೇರಿ, ಆಫ್ಘಾನಿಸ್ತಾನ್, ಆಫ್ರಿಕಾ, ರಷ್ಯಾ, ಉತ್ತರ ಸೈಬೀರಿಯಾ, ಬಲ್ಗೇರಿಯಾ ಸೇರಿದಂತೆ ಸುಮಾರು 3,30,00,000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಗುಪ್ಪಿಟಿಗೆ ತಂದನು. ಎಷ್ಟು ಪ್ರದೇಶಗಳನ್ನು ಜಯಿಸಿದ ನಂತರವೇ ಎಲ್ಲಾ ತಂಡಗಳ ನಾಯಕರು ಒಂದಾಗಿ
ತೆಮೂಜಿನ್ ಎಂಬ ಹೆಸರನ್ನು ತೆಗೆದು ಅವನಿಗೆ ಚೆಂಗಿಸ್ ಖಾನ್ ಎಂಬ ಬಿರುದನ್ನು ನೀಡಿದರು. ಆ ಹೆಸರು ಇಂದು ಪ್ರಪಂಚದಾದ್ಯಂತ ಪ್ರತಿಧ್ವನಿಸುತ್ತಿದೆ. ಆದರೆ ಈ ಸಾಮ್ರಾಜ್ಯವೆಲ್ಲ ಕೇವಲ ಕತ್ತಿಯ ಬಲದಿಂದಲೇ ನಿರ್ಮಾಣವಾಯಿತು ಎಂದು ಅನೇಕರು ಭಾವಿಸುತ್ತಾರೆ. ಅದು ಪೂರ್ಣ ಸತ್ಯವಲ್ಲ. ಅವನು ಊಹಿಸಲಾಗದಷ್ಟು ಬುದ್ಧಿವಂತ. ಶತ್ರು ರಾಜ್ಯಗಳನ್ನು ಆಕ್ರಮಿಸಲು ಕತ್ತಿಗಳನ್ನು ಮಾತ್ರವಲ್ಲ, ತನ್ನ ಮಗಳನ್ನೂ ಒಂದು ಹದವಾದ ಆಯುಧವಾಗಿ ಬಳಸಿಕೊಂಡನು. ಪಕ್ಕದ ರಾಜ್ಯಗಳ ರಾಜರನ್ನು ಬೆದರಿಸಿ ತನ್ನ ಮಗಳನ್ನು ಮದುವೆ ಮಾಡುತ್ತಿದ್ದನು. ಆ ರಾಜನಿಗೀಗಾಗಲೇ ಮದುವೆಯಾಗಿದ್ದರೆ ಮೊದಲು ಆ ಮೊದಲನೇ ಹೆಂಡತಿಯನ್ನು ಕೊಲ್ಲಿಸುತ್ತಿದ್ದನು. ಯುದ್ಧ ಬಂದಾಗ ಪ್ರತಿ ಬಾರಿ ಆ ಅಳೆಯಂದಿರನ್ನು ಸೈನ್ಯದ ಮುಂಭಾಗದಲ್ಲಿ ನಿಲ್ಲಿಸುತ್ತಿದ್ದನು. ಅವರು ಸತ್ತ ನಂತರ ಆ ರಾಜ್ಯಗಳಿಗೆ ತನ್ನ ಮಗಳನ್ನು ರಾಣಿಯರನ್ನಾಗಿ ಮಾಡಿ ಎಷ್ಟೋ ರಾಜ್ಯಗಳನ್ನು ಮಂಗೋಲಿಯನ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು. ಚೆಂಗಿಸ್ ಖಾನ್ ವಿಜಯಗಳ ಹಿಂದೆ ಯಾರಿಗೂ ಸಾಧ್ಯವಾಗದ ಅದ್ಭುತ ಸೈನಿಕ ವ್ಯೂಹವಿತ್ತು. ಅವನು ಏನೂ ಓದಲಿಲ್ಲ, ಆದರೆ ಅವನ ಬುದ್ಧಿ ತುಂಬಾ ಹದವಾಗಿತ್ತು. ಚೀನಿಯರು ಆಗಲೇ ಗನ್ ಪೌಡರ್ ಬಗ್ಗೆ ತಿಳಿದಿದ್ದರೂ ಆ ಮದ್ದುಗುಂಡಿನಿಂದ ದೊಡ್ಡ ದೊಡ್ಡ ಕೋಟೆ ಗೋಡೆಗಳನ್ನೂ ಸಹ ಪುಡಿ ಮಾಡಬಹುದು ಎಂದು ಮೊದಲು ಯೋಚಿಸಿದವನು ಇವನೇ. ಆ ವ್ಯೂಹದಿಂದಲೇ ಚೀನಾ ಮಹಾಕೊತ್ತಲಕ್ಕೆ ರಂಧ್ರಗಳನ್ನು ಮಾಡಿ ತನ್ನ ಸೈನ್ಯವನ್ನು ಒಳಗೆ ಕಳುಹಿಸಿದನು. ಅಷ್ಟೇ ಅಲ್ಲ, ಚೀನಾದ ನದಿಗಳ ಮೇಲಿನ ಡ್ಯಾಂಗಳನ್ನು ನೋಡಿ ಅವುಗಳನ್ನು ಒಡೆದರೆ ಶತ್ರುಗಳ ನಗರಗಳು ನೀರಿನಲ್ಲಿ ಮುಳುಗುತ್ತವೆ ಎಂದು ಗ್ರಹಿಸಿ ಆ ವ್ಯೂಹವನ್ನು ಅದ್ಭುತವಾಗಿ ಅನುಷ್ಠಾನಗೊಳಿಸಿದನು. ತಾನು ಗೆದ್ದ ಪ್ರತಿ ಪ್ರದೇಶದಿಂದ ಕುಶಲಕರ್ಮಿಗಳನ್ನು, ಕಲಾವಿದರನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೈಪುಣ್ಯವನ್ನು ಬಳಸಿಕೊಳ್ಳುತ್ತಿದ್ದನು. ಅವನ ಸಾಮ್ರಾಜ್ಯದಲ್ಲಿ 3 ವರ್ಷದ ಮಕ್ಕಳಿಗೂ ಬಿಲ್ಲುಬಾಣ, ಕುದುರೆ ಸವಾರಿ ಕಲಿಸುತ್ತಿದ್ದರು. ಮಂಗೋನಿಯನ್ ಮಹಿಳೆಯರು ಪುರುಷರಂತೆಯೇ ವೇಗವಾಗಿ ಕುದುರೆ ಹತ್ತುವುದನ್ನು ನೋಡಿ ಆಗಿನ ಯುರೋಪಿಯನ್ನರೂ ಕೂಡ ಬೆರಗಾದರು. ಹೀಗೆ ತನ್ನ ವ್ಯೂಹಗಳಿಂದ 1215ರಲ್ಲಿ ಚೀನಾ ಮತ್ತನ್ನು ಆಕ್ರಮಿಸಿದನು. ತನ್ನ ಮಾವನ ಸಾವಿಗೆ ಪ್ರತೀಕಾರವಾಗಿ ಬೀಜಿಂಗ್ ನಗರವನ್ನು ನೆಲಸಮ ಮಾಡಿದನು. 1218ರಲ್ಲಿ ತನ್ನ ಬಂಧುವಿಗೆ ಮದುವೆಯಾಗಬೇಕಿದ್ದ ಗಂಡನನ್ನು ರಾಜ ಕೊಂದನೆಂಬ ಕೋಪದಿಂದ ಕಾರಾ ಕಿಥಾಯ್ ಸಾಮ್ರಾಜ್ಯ, ಇಂದಿನ ದಕ್ಷಿಣ ರಷ್ಯಾ ಪ್ರದೇಶ ಮೇಲೆ ದಂಡೆತ್ತಿ ಅದನ್ನು ಪಟಾಪಂಚಲು ಮಾಡಿದನು. ನಂತರ ಅವನ ಕಣ್ಣು ಅಲ್ಲಾವುದ್ದೀನ್ ಮುಹಮ್ಮದ್ ಶಾ ಎರಡನೆಯವರು ಆಳುತ್ತಿದ್ದ ಖ್ವಾರಿಜ್ಮಿಯನ್ ಸಾಮ್ರಾಜ್ಯದ ಮೇಲೆ ಬಿತ್ತು. ಇಂದಿನ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್ ಮೂಲಕ ಭಾರತದ ಸಿಂಧೂ ನದಿವರೆಗೆ ವಿಸ್ತರಿಸಿದ್ದ ಆ ಸಾಮ್ರಾಜ್ಯವನ್ನು ಮಣ್ಣುಗೂಡಿಸಿದನು. ಆಗ ಏಷ್ಯಾದ ಅನೇಕ ದೇಶಗಳನ್ನು ತಮ್ಮ ಗುಪ್ಪಿಟಿನಲ್ಲಿಟ್ಟಿದ್ದ ತುರ್ಕಿಕ್ ಮುಸ್ಲಿಂ ಮಹಾಸಾಮ್ರಾಜ್ಯವನ್ನು ಚೆಂಗಿಸ್ ಖಾನ್ ಬಿಡಲಿಲ್ಲ. ಚರಿತ್ರೆಯಲ್ಲಿ ಅಡಗಿರುವ ಇನ್ನೊಂದು ಆಶ್ಚರ್ಯಕರ ಸತ್ಯ ಅವನ ವಂಶವಿಸ್ತರಣೆ. ಒಬ್ಬ ಮನುಷ್ಯನ ಬಲವನ್ನು ಅವನು ಎಷ್ಟು ಮಂದಿ ಮಕ್ಕಳನ್ನು ಹೆತ್ತನೋ ಎಂಬುದರಿಂದ ಅಳೆಯಬಹುದು ಎಂದು ಅವನು ದೃಢವಾಗಿ ನಂಬಿದ್ದನು. ಚರಿತ್ರಕಾರರ ಅಂದಾಜಿನ ಪ್ರಕಾರ ಅವನಿಗೆ ಸುಮಾರು 500 ಮಂದಿ ಹೆಂಡತಿಯಲಿದ್ದರು. ಒಂದು ಸಂಶೋಧನೆಯಲ್ಲಿ ತಿಳಿದ ಸತ್ಯವೇನೆಂದರೆ, ಇಂದಿನ ಏಷ್ಯಾ ಖಂಡದಲ್ಲಿ ಜೀವಿಸುತ್ತಿರುವವರಲ್ಲಿ 8% ಜನಸಂಖ್ಯೆಯಲ್ಲಿ ಚೆಂಗೀಸ್ ಖಾನ್ ಕ್ರೋಮೋಸೋಮ್ಗಳಿವೆ. ಅಂದರೆ ಪ್ರಪಂಚದಾದ್ಯಂತ ಪ್ರತಿ 20 ಜನರಲ್ಲಿ ಒಬ್ಬರು ಚೆಂಗೀಸ್ ಖಾನ್ ವಂಶಸ್ಥರೇ. ಕೊನೆಗೆ ತನ್ನ ಮರಣಕ್ಕೆ ಮುನ್ನವೇ ಮಗ ಒಗೇಡೆ ಖಾನ್ ಅವರನ್ನು ವಾರಸುದಾರರನ್ನಾಗಿ ಘೋಷಿಸಿ ತನ್ನ ಮಹಾಸಾಮ್ರಾಜ್ಯವನ್ನು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹಂಚಿ ನೀಡಿದನು. ಪಶ್ಚಿಮ ಜಿಯಾ ಪ್ರದೇಶವನ್ನು ಜಯಿಸಿದ ನಂತರ 1227ರಲ್ಲಿ ಅವನು ಕಣ್ಮುಚ್ಚಿದನು. 20ನೇ ಶತಮಾನದಲ್ಲಿ ಸೋವಿಯತ್ ಯೂನಿಯನ್ ಆಳ್ವಿಕೆಯಲ್ಲಿದ್ದಾಗ ಮಂಗೋಲಿಯಾದಲ್ಲಿ ಚೆಂಗೀಸ್ ಖಾನ್ ಹೆಸರನ್ನು ಎತ್ತುವುದೇ ಅಪರಾಧವಾಗಿತ್ತು. ವಿಚಿತ್ರವೆಂದರೆ ಪ್ರಪಂಚಕ್ಕೆಲ್ಲ ಅವನು ವಿಲನ್, ಆದರೆ ಮಂಗೋಲಿಯಾ ದೇಶಕ್ಕೆ ಮಾತ್ರ ಅವನು ದೇವರು. ಅಲ್ಲಿ ಅವನನ್ನು ಜಾತಿ ಪಿತಾಮಹನಾಗಿ ಪೂಜಿಸುತ್ತಾರೆ. ಉತ್ತರ ಚೀನಾದಲ್ಲಿ ಅವನಿಗೆ ಒಂದು ದೇವಾಲಯವೂ ಇದೆ. ಅಲ್ಲಿ ಅವನನ್ನು ಭಗವಂತನಂತೆ ಪೂಜಿಸುತ್ತಾರೆ. ಹೌದು, ಅವನು ರಕ್ತ ಕುಡಿಯುವ ರಾಕ್ಷಸನಾಗಿರಬಹುದು, ಅತ್ಯಂತ ಕ್ರೂರನಾಗಿರಬಹುದು. ಆಗಿನ ಉಳಿದ ರಾಜರಿಗೂ ಅವನಿಗೂ ದೊಡ್ಡ ವ್ಯತ್ಯಾಸವಿಲ್ಲದಿರಬಹುದು. ಆದರೆ ಪಾಲನೆಯಲ್ಲಿ ಪ್ರಜೆಗಳಿಗೆ ಪೂರ್ಣ ಮತಸ್ವಾತಂತ್ರ್ಯ ನೀಡಿದನು. ಅದಕ್ಕಾಗಿಯೇ ಏಷ್ಯಾ, ಯುರೋಪ್ ಖಂಡಗಳನ್ನು ನಡುಗಿಸಿದರೂ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಆಳಲು ಸಾಧ್ಯವಾಯಿತು. ಕೇವಲ 41 ವರ್ಷ ವಯಸ್ಸಿನಲ್ಲಿ ಭೂಮಿಯ ಮೇಲೆ ಅರ್ಧಕ್ಕಿಂತ ಹೆಚ್ಚು ಸಾಮ್ರಾಜ್ಯವನ್ನು ನಿರ್ಮಿಸಿದ ಅವನ ಪಯಣವನ್ನು ಚರಿತ್ರೆ ಎಂದಿಗೂ ಮರೆಯುವುದಿಲ್ಲ.